ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಪೂರ್ತಿ ನೋಡಿ. ಇವತ್ತಿನ ವಿಚಾರಪ್ಪ ಏನಪ್ಪ ಅಂದರೆ ಅಹಿಂಸಾ ಚೇತನ್ ಅವ್ರ ಬಗ್ಗೆ ಒಂದು 4 ಮಾತುಗಳು. ಏನಪ್ಪ ವಿಚಾರ ಅಂದರೆ ಅವರು ಕೆಂಪೇಗೌಡರ ಬಗ್ಗೆ ಮಾತಾಡಿದ್ದಾರೆ. ಅಲ್ಪ ನಾಯಕ ಕೆಂಪೇಗೌಡರಂತೆ. ಅದರ ಒಂದು ಪ್ರಚಾರದಿಂದ ಅವರು ಮುಂದೆ ಬಂದಿದ್ದಾರಂತೆ, ಐಕಾನ್ ಆಗಿಬಿಟ್ಟಿದ್ದಾರಂತೆ. ಆದರೆ ಅವರು ಮಾಡಿರೋ ಕೆಲಸಗಳನ್ನು ಹೇಳ್ತಾ ಇಲ್ಲ. ಟಿಪ್ಪು ಸುಲ್ತಾನು ಒಬ್ಬ ಐತಿಹಾಸಿಕ ಭಯಂಕರ ನಾಯಕ ಅಂತೆ. ಈ ಥರ ಒಂದು ಟ್ವೀಟ್ ಮಾಡಿದ್ದಾರೆ. ಅದರಿಂದ ಅವರಿಗೆ ನಾನು ಕೆಂಪೇಗೌಡರ ಬಗ್ಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ನೋಡಿ, ಅಹಿಂಸಾ ಚೇತನ್ ಅವರೇ, ನೀವು ಅಹಿಂಸಾ ಚೇತನ್ ಅಂತ ಹೆಸರು ಇಟ್ಕೊಂಡಿದ್ದೀರಿ. ಅಹಿಂಸಾ ಅಂತ ಇಟ್ಕೊಂಡಿರೋದು ಅಹಿಂಸಾ ಮಾಡೋಕೆ ಇಟ್ಕೊಂಡಿದ್ದೀರೋ, ಅಹಿಂಸಾ ಏನು ತೊಲಗ್ಸೋಕೆ ಇಟ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೂ ಆದರೆ ನೀವು ಇವತ್ತೆಲ್ಲರೂ ನಾವು ಒಂದು ಮಾಡೋಕೆ ಹೊರಟಿದ್ದೀವಿ. ಆದರೆ ಜಾತಿ ಧರ್ಮ ಇಲ್ಲ ಅಂತೇಳಿ ಹೊರಟದ ಇದ್ದೀವಿ. ನೀವು ಅವರಿಲ್ಲ ಅಹಿಂಸಾ. ಇವ್ರು ಯಾರು? ಕೆಂಪೇಗೌಡರು ನೀವು ನೋಡಿಲ್ಲ, ನಾನು ನೋಡಿಲ್ಲ. ಟಿಪ್ಪು ಸುಲ್ತಾನ್ನ ನೀವು ನೋಡಿಲ್ಲ, ನಾನು ನೋಡಿಲ್ಲ. ಇಲ್ಲದೇ ಇರೋರ ಬಗ್ಗೆ ಈಗ ಖ್ಯಾತೆ ತೆಗೆದು ಜನಗಳ ಮಧ್ಯದಲ್ಲಿ ಬೆಂಕಿ ಇಡೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅದು ಅವಶ್ಯಕತೆ ಇಲ್ಲ. ಇವತ್ತು ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಒಳ್ಳೆ ಅದ್ಭುತವಾದ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ. ಆದರೆ ಇಲ್ಲಿ ಜಾತಿಗಳ ಬಗ್ಗೆ, ಧರ್ಮಗಳ ಬಗ್ಗೆ, ನಾಯಕರ ಬಗ್ಗೆ, ಇಲ್ಲದೇ ಇರೋ ನಾಯಕರ ಬಗ್ಗೆ ಅವ್ರ ಹೆಸರು ಹೇಳಿ ನೀವು ಬಿಟ್ಟು ಪ್ರಚಾರ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಒಬ್ಬ ಭಾರತೀಯ ಕನ್ನಡಿಗ. ನೀವಿನ್ನ ನಮ್ಮ ಮೂಲ ಭಾರತೀಯ ಅಲ್ಲ. ನಿಮಗೆ ಕರ್ನಾಟಕದಲ್ಲಿ ಏನು ನಡೆದಿದೆ ಗೊತ್ತಿಲ್ಲ. ಇಲ್ಲಿ ಹುಟ್ಟಿಲ್ಲ, ಇಲ್ಲಿ ಬೆಳೆದಿಲ್ಲ. ಕೆಂಪೇಗೌಡರ ಬಗ್ಗೆ ತಿಳ್ಬೇಕಪ್ಪ ಅಂದರೆ ಒಂದು ದಿವಸ ಬಾ, ನಾನು ಕರ್ಕೊಂಡು ಹೋಗ್ತೀನಿ. ನಾನೇ ನನ್ನ ದುಡ್ಡು ಹಾಕಿ ನನ್ನ ಖರ್ಚಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕೆಂಪೇಗೌಡರ ಬಗ್ಗೆ ತೋರಿಸ್ಕೊಡ್ತೀನಿ. ಒಂದು ವಿಚಾರ, ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾ ಇದ್ದೀರಿ ನೀವು, ಭಯಂಕರ ಐತಿಹಾಸಿಕ. ಅವಾಗ ನೋಡಿಲ್ಲ, ನಾವು ಯಾರ್ಯಾರು ನೋಡಿಲ್ಲ. ನೀವು ನೋಡಿಲ್ಲ, ನಾನು ನೋಡಿಲ್ಲ. ನೀವು ಅಲ್ಲಿ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಕಥೆಗಳನ್ನು ಇವತ್ತು ಟ್ವೀಟ್ ಮಾಡ್ತಾ ಇದ್ದೀರಿ. ಅದು ನಮಗೆ ಬೇಕಾಗಿಲ್ಲ. ಹಿಂದೆ ಏನು ನಡೆದಿದೆಯೋ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತು ಏನಾಗಬೇಕಾಗಿದೆ, ಎಷ್ಟು ಸಮಸ್ಯೆಗಳಿವೆ, ಎಷ್ಟೋ ಜನ ಇನ್ನು ಮನೆಗಳು ಇಲ್ಲ, ಎಷ್ಟೋ ಊರಲ್ಲಿ ಆಸ್ಪತ್ರೆ ಇಲ್ಲ, ಶಾಲೆ ಇಲ್ಲ, ರಸ್ತೆ ಇಲ್ಲ, ಓಡಾಡಕ್ಕೆ ಬಸ್ಗಳಿಲ್ಲ. ಇಂಥವಕ್ಕೆಲ್ಲ ಮಾತಾಡಿ ಗೊತ್ತಾಯ್ತಾ? ನೀವು ಅಹಿಂಸಾ ಅಂತ ಹೆಸರು ಇಟ್ಕೊಂಡಿದ್ದೀರಿ. ಅಹಿಂಸಾ ಮಾಡೋಕೆ ಇಟ್ಕೊಂಡಿದ್ದೀರಾ? ತೊಲಗಿಸಿ ಅಹಿಂಸೆನ. ಇಲ್ದರ ಕಥೆಗಳೆಲ್ಲ ತೆಗೆದು ಇವಾಗ ಜನಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿ ಇಡೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನಾವು ದಿನ ಎಲ್ಲರ ಮಧ್ಯದಲ್ಲಿ ಬದುಕ್ತಾ ಇದ್ದೀವಿ, ಎಲ್ಲರ ಮಧ್ಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನೋಡಿ, ನಾವು ಹಾಕೊಳ್ಳೋ ಬಟ್ಟೆಗೆ, ತಿನ್ನೋ ಅನ್ನಕ್ಕೆ, ಓಡಾಡೋ ಭೂಮಿ ತಾಯಿಗೆ, ಸೂರ್ಯ ಚಂದ್ರನಿಗೆ ಯಾವುದಕ್ಕೂ ಜಾತಿ ಧರ್ಮ ಇಲ್ಲ. ನಾವು ಮನುಷ್ಯರು ಆ ನಾಯಕ, ಈ ನಾಯಕ, ಆ ಜಾತಿ, ಈ ಜಾತಿ ಅಂತ ಕಿತ್ತಾಡಿ ಜೀವನ ಪೂರ್ತಿ ಸಾಯ್ತಾ ಇದ್ದೀವಿ. ಇದನ್ನೆಲ್ಲ ನಿರ್ಮೂಲನೆ ಮಾಡೋಂಗಿದ್ರೆ ಅಹಿಂಸಾ ಚೇತನ್ ಅಂತ ಹೆಸರಿಟ್ಕೊಳ್ಳಿ. ಇಲ್ಲ ಬೇಡಪ್ಪ ನಾ ಹಿಂಗೆ ಇರ್ಬೇಕನ್ನಂಗಿದ್ರೆ ಅಹಿಂಸಾ ಅಂತ ಇಟ್ಕೊಳ್ಳಿ. ಏನು ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಇವಾಗ ನೀವು ಈ ಬಿಟ್ಟಿ ಪ್ರಚಾರ ತಗೊಳ್ಳಂಗಿದ್ರೆ ಬೇಕಾದಷ್ಟು ಸಮಸ್ಯೆಗಳಿವೆ, ಬೇಕಾದಷ್ಟು ವಿಚಾರಗಳಿವೆ. ಅದ್ರ ಬಗ್ಗೆ ಮಾತಾಡಿ. ಮುಂದೆ ಏನಾಗಬೇಕು, ಇವತ್ತಿನ ಮಕ್ಕಳಿಗೆ ಏನಾಗಬೇಕು, ಅದ್ರ ಬಗ್ಗೆ ಮಾತಾಡಿ. ಅದು ಬಿಟ್ಟು ನೀವು ಇಲ್ದಿರೋರೆಲ್ಲ ಹೆಸರು ತೆಗೆದು ಇಲ್ಲಿ ಅದು ಅವಶ್ಯಕತೆ ಇರಲಿಲ್ಲ, ಅದು ಬೇಕಾಗಿರಲಿಲ್ಲ. ಎಷ್ಟೋ ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗ್ತಾ ಇಲ್ಲ. ಸ್ಕೂಲಿಗೆ ಹೋಗಂಗೆ ಮಾಡಿ ಎಲ್ಲೋ ಒಂದು ಕಡೆ ನೀವು ಕುಂತ್ಕೊಂಡು ಬರೀ ಟ್ವೀಟ್ ಮಾಡೋದಲ್ಲ, ಟ್ವೀಟ್ ಮಾಡಿ ಬರೀ ಪ್ರಚಾರ ತಗೊಳ್ಳೋದಲ್ಲ. ರಾಜಕೀಯ ನಾಯಕರನ್ನ ಪ್ರಶ್ನೆ ಮಾಡಿ ನಾವು ಬೇಡ ಅನ್ನಲ್ಲ, ಅವ್ರಿಗೆ ಮಕ್ಕಳಿರಿ ಬೇಡ ಅನ್ನಲ್ಲ. ಆದರೆ ನೀವು ಇಲ್ಲದೇ ಇರೋ ನಾಯಕರನ್ನ ತಕ್ಕೊಂಡು ಇಲ್ಲಿ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಇತಿಹಾಸ ಪತಿಹಾಸ ಎಲ್ಲ ಬೇಕಾಗಿಲ್ಲ. ಈಗ ಇತಿಹಾಸ ಇದ್ದಂಗೆ ನಡೀತಾ ಇದ್ದಾರೆ. ಯಾರಾದ್ರೂ ಇತಿಹಾಸ ಇದ್ದಂಗೆ ನಡ್ಕೊತಾ ಇದ್ದಾರಾ? ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದದ್ದು ಬರೀ ಒಬ್ಬರಿಂದ ಇಬ್ಬರಿಂದ ಅಲ್ಲ, ಲಕ್ಷಾಂತರ ಜನ ಪ್ರಾಣವನ್ನು ತ್ಯಾಗ ಮಾಡಿ, ಪ್ರಾಣ ಕೊಟ್ಟು ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ತಂದಿದ್ದಾರೆ. ಇಲ್ಲಿ ಹೆಸರು ಮಾತ್ರ ಒಂದು 3-4 ಜನದ ಮಾತ್ರ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಇವತ್ತು ಎಷ್ಟೋ ಜನ ಇವರು ಪಂಜಾಬ್ನವರು ಸಿಂಗ್ಗಳು ಎಷ್ಟೋ ಜನ ಬಲಿದಾನ ಆಗಿದ್ದಾರೆ. ಸಿಂಗ್ಗಳು ಅವ್ರ ಹೆಸರು ಯಾರು ಹೇಳ್ತಾ ಇಲ್ಲ. ಬರೀ ಒಂದು 3-4 ಜನದ ಮಾತ್ರ ಹೆಸರು ಹೇಳ್ತಾ ಇದ್ದಾರೆ. ಚೇತನ್ ಅವರೇ, ಕೆಂಪೇಗೌಡರ ಬಗ್ಗೆ ತಿಳ್ಕೊಬೇಕಪ್ಪ ಅಂದರೆ ನೀವು ಬನ್ನಿ, ಅವ್ರ ಬಗ್ಗೆ ಹೇಳ್ಕೊಡ್ತೀವಿ. ಅದು ಬಿಟ್ಟುಬಿಟ್ಟು ಇಲ್ದರ ವಿಷಯನ ಕೆದಕಕ್ಕೆ ಹೋಗಬೇಡಿ, ಇಲ್ದರ ವಿಷಯನ ಪ್ರಚಾರ ತಗೊಳಕ್ಕೆ ಹೋಗಬೇಡಿ. ಬೇಕಾದಷ್ಟು ವಿಚಾರಗಳಿವೆ ಮಾಡಿ, ಬೇಕಾದಷ್ಟು ವಿಚಾರಗಳಿವೆ ತಿಳಿಸಿ. ಅದು ಬಿಟ್ಟುಬಿಟ್ಟು ಕೆಂಪೇಗೌಡರು ಹೆಂಗೆ ನೀವು ಅತ್ಯಲ್ಪ ನಾಯಕ ಆಗಿದ್ದಾರೆ, ಯಾವ ರೀತಿಲಿ ಅತ್ಯಲ್ಪ ನಾಯಕ ಆಗಿದ್ದಾರೆ ಪೂರ್ತಿ ತಿಳಿಸ್ಕೊಡ್ಬೇಕು. ಬರೀ ನೀವು ಒಂದು ಸಣ್ಣ ಟ್ವೀಟ್ ಮಾಡಿ ಕುತ್ಕೊಳ್ಳೋದಲ್ಲ, ಅದ್ರ ಬಗ್ಗೆ ವಿಚಾರ ತಿಳಿಸ್ಕೊಡಿ. ಬನ್ನಿ ಹೋಗೋಣ. ಯಾರು ಕೆಂಪೇಗೌಡರು ಏನು ಮಾಡಿದ್ದಾರೆ, ಕೆಂಪೇಗೌಡರು ಏನು ಅವ್ರ ಕೊಡೆಗೆ ಏನು, ಬನ್ನಿ ಹೋಗಿ ತಿಳ್ಕೊಂಬರೋಣ. ಹೋಗಿ ಟ್ವೀಟ್ ಮಾಡಿಬಿಟ್ರೆ ಇದು ಬೆಂಕಿ ಇಡೋ ಕೆಲಸ. ನೀವು ಜಾತಿ ಧರ್ಮಗಳಿಗೆ ಬೆಂಕಿ ಇಡೋ ಕೆಲಸ ಮಾಡ್ತಾ ಇದ್ದೀರಿ. ಇಲ್ದಿರೋ ಕಥೆಗಳೆಲ್ಲ ತೆಗೆದುಬಿಟ್ಟು ಇದು ಮಾಡಕ್ಕೆ ಹೋಗಬೇಡಿ. ಇದು ಒಳ್ಳೇದಲ್ಲ. ಆದರೆ ಏನೋ ಮಾಡಿದ್ರು ಸುಮ್ಮನೆ ಇದ್ದಾರೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಇಂಥವೆಲ್ಲ ಕೆದಕಕ್ಕೆ ಹೋದರೆ ಮುಂದೆ ನೀವು ಪರಿಣಾಮ ಎದುರಿಸ್ಬೇಕಾಗುತ್ತೆ. ಯಾಕಂದರೆ ಎಲ್ಲ ಸುಮ್ಮನೆ ಕುಂತ್ಕೊಂಡು ಗಮನಿಸ್ತಾ ಇದ್ದಾರೆ ನಿಮ್ಮನ್ನು. ಗೊತ್ತಾಯ್ತಾ? ಎಲ್ಲ ಗಮನಿಸ್ತಾ ಇದ್ದಾರೆ. ಆಯಿತು, ಟಿಪ್ಪು ಸುಲ್ತಾನ್ ಫಾಲೋ ಮಾಡೋರು ಅಬ್ದುಲ್ ಕಲಾಂನ ಫಾಲೋ ಮಾಡೋಕ್ಕೆ ಹೇಳಿ ನೋಡೋಣ. ಅದ್ಭುತವಾದ ರಾಷ್ಟ್ರಪತಿಗಳು, ಅದ್ಭುತವಾದ ವಿಜ್ಞಾನಿಗಳು ಎಷ್ಟು ಜನ ಅಬ್ದುಲ್ ಕಲಾಂನ ಫಾಲೋ ಮಾಡ್ತಾ ಇದ್ದಾರೆ, ಅವ್ರು ತೋರಿಸಿ ನೋಡೋಣ. ಆಗೋದಿಲ್ಲ. ತಪ್ಪು ಮಾಡಿರೋದನ್ನ ಒಪ್ಕೊಳ್ಳೋದಿಲ್ಲ ಅವರು. ಯಾಕೆ ಒಪ್ಕೊಳ್ಳಲ್ಲ? ತಯಾರಿಲ್ಲ ಅವರು.
ತಪ್ಪು ಮಾಡಿದ್ದಾರೆ, ಒಪ್ಪಿಗಳಲ್ಲ. ಇಲ್ಲ, ನಾನು ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದೆ, ಬದನೆಕಾಯಿ ತರಕ್ಕೆ ಹೋಗಿದ್ದೆ, ಬೆಂಡೆಕಾಯಿ ತರಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಆದರೆ ನಮ್ಮವ್ರು ಹಂಗಲ್ಲ, ತಪ್ಪು ಮಾಡಿದ್ದು ಒಪ್ಪಿಗಂತಾರೆ. ಇವಾಗ ನೋಡಿ, ನಿರಂಜನ್ ಅವ್ರ ಅಪ್ಪ ಏನು ಹೇಳ್ತಾರೆ, ಅವನಿಗೆ ಗಲ್ಲಿಗೇರಿಸಿ ಅಂತ ಹೇಳ್ತಾರೆ. ಇವರಾಗಿದ್ರೆ ಹೇಳ್ತಿದ್ರಾ? ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಹೇಳ್ತಾ ಇರಲಿಲ್ಲ. ಕೊತ್ತಂಬರಿ ತರಕ್ಕೆ ಹೋಗಿದ್ರು, ಬೆಂಡೆಕಾಯಿ ತರಕ್ಕೆ ಹೋಗಿದ್ರು ಅಂತ ಹೇಳ್ತಾರೆ. ಅಬ್ದುಲ್ ಕಲಾಂನ ಫಾಲೋ ಮಾಡಕ್ಕೆ ಹೇಳ್ರಿ, ಎಷ್ಟು ಜನ ಫಾಲೋ ಮಾಡ್ತಾರೆ ಅಬ್ದುಲ್ ಕಲಾಂನ? 100ರಲ್ಲಿ ಕೇವಲ ಒಂದು 5 ಜನ ಮಾತ್ರ ಅದ್ಭುತವಾದ ನಾಯಕರು ಮುಸ್ಲಿಮ್ಸಲ್ಲೂ ಇದ್ದಾರೆ. ನಾವು ಅವ್ರನ್ನೇನು ದ್ವೇಷ ಮಾಡ್ತಾ ಇಲ್ಲ, ನಾವು ಅವ್ರ ಜೊತೆಗೆ ದಿನ ಬದುಕ್ತಾ ಇದೀವಿ. ದಿನ ಏನಿಲ್ಲ ಅಂದ್ರೂ 25-30 ಜನ ನಮ್ಮ ಜೊತೆಗೆ ಕೆಲಸ ಮಾಡ್ತಾರೆ, ಅವ್ರ ಜೊತೆಗೂ ದಿನ ಬೆಳೀತಾ ಇದೀವಿ. ಆದರೆ ಇಂಥವು ಕೆಲಸಕ್ಕೆ ಬರ್ದಾಗ ಯಾರೂ ಮಾತಾಡಲ್ಲ. ನಾವು ಕೆಲಸಕ್ಕೆ ಬರ್ದಾಗ ವಿಚಾರ ಒಂದು ಮಾತಾಡಲ್ಲ ರೀ. ಇಂಥವೆಲ್ಲ ಬೇಕಾಗಿಲ್ಲ ರೀ. ಅತ್ಯಲ್ಪ ನ್ಯಾಯಕ ಕೆಂಪೇಗೌಡರು ಹೆಂಗಾದ್ರು ನಿಮಗೆ? ಅವ್ರು ಮಾಡಿರೋ ಕೆಲಸ ಏನು ಕಣ್ಣಿಗೆ ಕಾಣಿಸ್ಲೇ ಅಲ್ವಾ? ಅವ್ರು ಅಂಥ ಕೆಲಸ ಏನು ಮಾಡಿದ್ದಾರೆ, ಅಂಥ ತಪ್ಪು ಏನು ಮಾಡಿದ್ದಾರೆ ಕೆಂಪೇಗೌಡರ ಬಗ್ಗೆ ಮಾತಾಡುವಾಗ ಭಾಳ ಎಚ್ಚರಿಕೆ ಇರಲಿ. ಕೆಂಪೇಗೌಡರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ, ನಾವು ತಿಳ್ಕೊಂಡಿದ್ದೀವಿ, ಬೇಕಾದಷ್ಟು ಕಡೆ ಹೋಗಿದ್ದೀವಿ. ಆದರೆ ನಾನು ಬೆಂಗಳೂರಿಗೆ ಬಂದು 26 ವರ್ಷ 27 ವರ್ಷ ಆಯಿತು. ಇವತ್ತು ಬದುಕ್ತಾ ಇದ್ದೀನಿ ಅಂದರೆ ಅದಕ್ಕೆ ಬೆಂಗಳೂರು ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ಎಲ್ಲರೂ ಸೇರಿ ಕಟ್ಟಿದ್ದಾರೆ. ಬೆಂಗಳೂರು ಕೆಂಪೇಗೌಡರು ಇಬ್ಬರು ಇದ್ದಾರೆ. ಒಬ್ಬರು ಯಲಹಂಕ ಕೆಂಪೇಗೌಡರು, ಇನ್ನೊಬ್ಬರು ಮಾಗಡಿ ಕೆಂಪೇಗೌಡರು. ಅವರ ಕೆಲಸ ತುಂಬ ಅದ್ಭುತವಾಗಿದೆ, ಅವರ ಕೊಡುಗೆಗಳು ತುಂಬ ಅದ್ಭುತವಾಗಿದೆ. ಅದಕ್ಕೋಸ್ಕರನ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಅಂತ ಏರ್ಪಟ್ಟಿಟ್ಟಿದ್ದಾರೆ. ವರ್ಷಕ್ಕೊಂದ್ಸತಿ ಕೆಂಪೇಗೌಡರ ಜಯಂತಿ ಮಾಡ್ತಾರೆ. ಅವ್ರಿಗೇನು ತಲೆ ಕೆಟ್ಟೋಗಿದೆಯಾ? ಅವರೆಲ್ಲ ಏನು ಅನಾಗರಿಕರ? ಕೆಂಪೇಗೌಡರ ಜಯಂತಿ ಮಾಡೋರು ಏನು? ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋರು ಮಾತ್ರ ಮಹಾ ಬುದ್ಧಿವಂತರು, ದೇಶ ಪ್ರೇಮಿಗಳು. ಕೆಂಪೇಗೌಡರ ಜಯಂತಿ ಮಾಡೋರು ಏನಂಗಾರ ಅವರಲ್ಲಿ ತಲೆಕೆಟ್ಟ ನನ್ನ ಮಕ್ಳು ಅವರೆಲ್ಲ ಹಂಗಾದ್ರೆ ತಲೆಕೆಟ್ಟವ್ರು ಹಂಗಾದ್ರೆ ಅವರೆಲ್ಲ. ಏನ್ರಿ ನೀವೆಲ್ಲ ಏನಕ್ರಿ ಬಂದಿದ್ದೀರಾ? ನೀವು ಈ ಥರ ಬೆಂಕಿ ಇಡೋ ಕೆಲಸ ಮಾಡಕ್ಕೆ ಬಂದಿದ್ದೀರಾ? ಇಲ್ದಿರೋವೆಲ್ಲ ಓದ್ಕೊಂಡು, ಇಲ್ದಿರೋವೆಲ್ಲ ಕಥೆಗಳು ತಕ್ಕೊಂಡು ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಬೇಕಾದ್ರೆ ಬನ್ನಿ, ಕೆಂಪೇಗೌಡರ ಬಗ್ಗೆ ತಿಳ್ಕೊಳ್ಳಿ, ಹೇಳ್ಕೊಡ್ತೀವಿ. ಗೊತ್ತಿಲ್ಲ ಅಂದರೆ ಈ ಥರ ಮಣ್ಣು ತಿನ್ನೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಜಾತಿ ಧರ್ಮಗಳಿಗೆ ಬೆಂಕಿ ಇಡೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಜನಗಳು ನೋಡ್ಕೊಂಡಿದ್ದಾರೆ, ಯಾಕೆ ಸುಮ್ಮನೆ ಅದಾರೆ ಅಂದರೆ ಎಲ್ಲ ಕಾಯ್ತಾರೆ. ಒಂದಲ್ಲ ಒಂದು ದಿನ ತಪ್ಪು ಮಾಡಿದರೆ ಅವನು ಶಿಕ್ಷೆ ಅನುಭವಿಸ್ಲೇಬೇಕು. ಅದೇ ಥರ ನೀವು ಇದೇ ಥರನೇ ಆ ಟ್ವಿಟ್ನ, ಸಾಮಾಜಿಕ ಜಾಲತಾಣನ ಕೆಟ್ಟದಾಗ ಉಪಯೋಗಿಸ್ಕೊಂಡ್ರೆ ಒಂದಲ್ಲ ಒಂದು ದಿನ ಪರಿಣಾಮನ ಎದುರಿಸಬೇಕಾಗುತ್ತೆ. ಎಚ್ಚರಿಕೆಯಿಂದ ಕರ್ನಾಟಕದಲ್ಲಿ ಇದ್ದೀರಿ ನೀವು. ಯಾಕಂದರೆ ನೀವು ಭಾರತೀಯರಲ್ಲ, ಬೇರೆ ದೇಶದಿಂದ ಬಂದು ಇಲ್ಲಿ ಒಂದು 2-3 ಕಿತ್ತೋಗಿರೋ ಸಿನಿಮಾ ಮಾಡಿ ಹೆಸರು ಮಾಡ್ಕೊಂಡಿದ್ದೀರ ಹೊರತು ನಿಮ್ಮ ಕೊಡುಗೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ಕನ್ನಡಿಗ ಭಾಷೆಗೆ, ನಮ್ಮ ಕನ್ನಡಿಗರಿಗೆ ಯಾವುದೇ ಕೊಡುಗೆ ಇಲ್ಲ. ನಮ್ದೇನಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನೊಬ್ಬ ಚಾಲಕ, ಬಡ ರೈತನ ಮಗ, ಕೂಲಿ ಮಾಡೋನು, ಗೊತ್ತಾಯ್ತಾ? ನಮ್ದು ಏನಿಲ್ಲ, ನಿಮ್ದು ಏನಿದೆ? ಬದನೆಕಾಯಿ. ನಿಂದೇನಿಲ್ಲ, ನಿಂದು ಕನ್ನಡ ಭಾಷೆಗೆ ಏನಿಲ್ಲ, ಕನ್ನಡಿಗರಿಗೇನಿಲ್ಲ, ಬಡವ್ರಿಗೇನಿಲ್ಲ. ಬರೀ ಟ್ವಿಟ್ ಮಾಡ್ಕೊಂಡು ಕೂತ್ಕೊಂಡಿದೀಯಾ ಸಾಮಾಜಿಕ ಜಾಲತಾಣದಲ್ಲಿ. ಇದನ್ನ ಜನ ಉದ್ಧಾರ ಮಾಡ್ಬಿಡ್ತೀಯ ನೀನು. ಇಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ, ಒಳ್ಳೆ ಕೆಲಸ ಮಾಡೋ, ಸಪೋರ್ಟ್ ಮಾಡ್ತೀವಿ. ರಾಜಕೀಯ ನಾಯಕರಿಗೆ ಮಕ್ಮಕ್ಕೂಗಿ ಅವರಿಗೆ ನಾವೇನು ಕೇಳಲ್ಲ. ರಾಜಕೀಯ ನಾಯಕರು ಬೇಕಾದಷ್ಟು ಬೈ, ನೀನು ಅವ್ರಿಗೇನು ಕೇಳಲ್ಲ. ಅವ್ರನ್ನ ಪ್ರಶ್ನೆ ಮಾಡೋ, ಸರ್ಕಾರನ ಪ್ರಶ್ನೆ ಮಾಡೋ, ಯಾವ ನಾಯಕನಿಗೆ ಬೇಕಾದ್ರೂ ಪ್ರಶ್ನೆ ಮಾಡ್ಕೋ. ಐ ಡೋಂಟ್ ಕೇರ್, ನಾವೇನು ಕೇಳಲ್ಲ. ಗೊತ್ತಾಯ್ತಾ? ಸರ್ಕಾರ ತಪ್ಪು ಮಾಡ್ತಾರೆ ಎಲ್ಲರೂ. ಯಾರು ಸತ್ಯ ಇರ್ತಿಂದ್ರೆ ತುಂಡುಗಳೆಲ್ಲ ಇಲ್ಲಿರೋರು. ಅದು ಬಿಟ್ಬಿಟ್ಟು ಇಲ್ದಿರೋ ನಾಯಕರನ್ನ ಟ್ವೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಅವಶ್ಯಕತೆ ಇಲ್ಲ. ಅದು ನಿಮಗೂ ಒಳ್ಳೇದಲ್ಲ, ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.